ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹುಳಿಮಾವಿನಲ್ಲಿ ಸಂಘದ ಅಧ್ಯಕ್ಷ ರಾಜಪ್ಪ ಹಾಗೂ ಅವರ ತಂಡದ ನೇತೃತ್ವದಲ್ಲಿ 27ನೇ ವರ್ಷದ ಅಣ್ಣಮ್ಮ ದೇವಿಯ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ವಿಶೇಷ ಪೂಜೆ ಮತ್ತು ಅಲಂಕಾರ. ಅಣ್ಣಮ್ಮ ದೇವಿಯ ವಿಗ್ರಹವನ್ನು ತಂದು ವಿಶೇಷ ಪೂಜೆ ಹಾಗೂ ಮನಮೋಹಕ ಅಲಂಕಾರವನ್ನು ಏರ್ಪಡಿಸಲಾಗಿತ್ತು. ಮಹಿಳೆಯರ ಭಾಗವಹಿಸುವಿಕೆ. ನೂರಾರು ಮಹಿಳೆಯರು ದೀಪದ ಆರತಿ ಬೆಳಗಿ ದೇವಿಯ ಕೃಪೆಗೆ ಪಾತ್ರರಾದರು. ಮೆರವಣಿಗೆ. ಅಣ್ಣಮ್ಮ ದೇವಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಪ್ರಮುಖ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅನ್ನದಾನ. ಸಂಜೆ ಸಂಗೀತ ರಸಸಂಜೆ, ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೆಯಿತು. ಜೊತೆಗೆ ಸಾವಿರಾರು ಭಕ್ತರಿಗೆ ಅನ್ನದಾನ ವಿತರಿಸಲಾಯಿತು. ಸಾರ್ವಜನಿಕರ ಆಗಮನೆ. ಸ್ಥಳೀಯ ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ದೇವಿಯ ದರ್ಶನ ಪಡೆದರು. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ ಮೀದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರು ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಒಮ್ಮೆ ತಾಯ ಬೇಡಿದ ಬಿಲ್ವಪತ್ರೆಯ ಮರವ ಬೆಳೆಸು ಎಂದು ಬಯಸಿದ. ಕರೆಸಿದಳು ಕೆಂಪೇಗೌಡರ ಇಲ್ಲಿಗೆ. ಮರದ ಜೊತೆ ನಗರವನ್ನು ಕಟ್ಟಿಸಿದಳು ಮೆಲ್ಲಗೆ. ಪೂಜೆ ಬಿಟ್ಟ ನಗರ ದೊರೆಯ ವಿಜಯನಗರಕ್ಕೆ. ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವ ನಗರದ ಅಣ್ಣಮ್ಮ ಮೆಜೆಸ್ಟಿಕ್ ಇಂದ ತಂದು ಇಲ್ಲಿ 27ನೇ ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ವಿ. 4ನೇ ಕ್ರಾಸ್ ರಸ್ತೆ ಹುಳಿಮಾವು ಗ್ರಾಮಸ್ಥರಿಂದ ಎಲ್ಲ ಸೇರಿ ಒಟ್ಟುಗೂಡಿ ಮಾಡ್ತಾ ಇದ್ವಿ. ಹಾಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂಜಾ ಪುನಸ್ಕಾರ ಮಾಡಿ ಹೆಣ್ಣು ಮಕ್ಕಳು ಅತಿ ಹೆಚ್ಚಾಗಿ ಬಂದು ಪೂಜೆಗಳನ್ನು ಮಾಡಿ ಅವರು ಸಂತೋಷ ಪಟ್ಟು ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ಮಾಡೋದಕ್ಕೆ ನಾವು ಒಂದು 10-15 ಜನ ನಾವು ಎಲ್ಲ ಒಂದು ಸಂಘವನ್ನು ಮಾಡಿಕೊಂಡು ನಮ್ಮ ಬಿಸಿ ಜಯರಾಮ್, ಗಿರೀಶು, ನಾರಾಯಣ ಎಲ್ಲ ಸೇರಿ ಬಿಸಿ ಜಯರಾಮ್ ಇದ್ದಾರೆ, ಮತ್ತೆ ಮುರುಘಾರ್ ಇದ್ದಾರೆ, ಗಿರೀಶ್ ಅವರು ಇದ್ದಾರೆ, ಮುನ್ರಾಜ್ ಇದ್ದಾರೆ, ಇನ್ನೊಬ್ಬ ಮುಂದಾಗಿ ಸಾಕಪ್ಪ ಇದ್ದಾರೆ. ನಾವೆಲ್ಲರೂ ಸೇರಿ 12 ಜನ. ನಮ್ಮ ರಮೇಶ್ ಇದ್ದಾರೆ. ಎಲ್ಲ ಸೇರಿ ನಾವು ಇಲ್ಲಿ ಯಲ್ಲಮ್ಮನ ದೇವಸ್ಥಾನ ಮುಂದುಗಡೆ ಒಂದು ಚಿಕ್ಕದಾಗಿ ಮಾಡ್ಕೊಂಡ್ಬಂದು ನಾವು ಇವತ್ತು ಎಲ್ಲ ಒಂದು ಮಟ್ಟಕ್ಕೆ ಆಗಿದೆ. ಹಾಗಾಗಿ ಇವತ್ತು ನಾವು ಈ ಯಲ್ಲಮ್ಮನ ದೇವಸ್ಥಾನ ಹತ್ರ ಇಟ್ಟು ಒಂದು ಜನಗಳಿಗೆ ಊರಿಗೆ ಒಳ್ಳೇದಾಗ್ಲಿ ಅಂತ
ನಮ್ಮ ಊರಿನ ಜನರು ಹಿರಿಯರು ಎಲ್ಲ ಸೇರಿ ಈಗೆಲ್ಲ ಸೇರಿ ಒಳ್ಳೇದಾಗ್ಲಿ ಅಂತ ಈ ಕೆಲಸವನ್ನು ಮಾಡ್ಕೊಂಡ್ ಬರ್ತಾ ಇದೀವಿ. ಇನ್ನು ಮುಂದೆ ಹೀಗೆ ನಡ್ಕೊಂಡೋಗ್ಲಿ ಅಂತ ಎಲ್ಲರೂ ಹೇಳಿದ್ರು. ನಾವು ಅದೇ ತರ ತಿಳ್ಕೊಂಡಿದ್ವಿ. ಆ ಅಮ್ಮ ಕೃಪೆ, ಎಲ್ಲಮ್ಮನ ಕೃಪೆ ಚೆನ್ನಾಗಿರ್ಲಿ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಸರ್, ವರ್ಷಕ್ಕಿಂತ ವರ್ಷದಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಹೌದೌದು. ಈಗ ವರ್ಷಕ್ಕಿಂತ ವರ್ಷ ಜಾಸ್ತಿ ಆಗ್ತಾ ಅಂದ್ರೆ ಭಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ಬಂದು ಜಾಸ್ತಿ ಪೂಜೆ ಒಂದ್ ದಿವಸಕ್ಕೆ 3 ಸತಿ ಬರ್ತಾರೆ ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ ಅಂತ. ಹಾಗಾಗಿ ಅವ್ರಿಗೂ ಒಳ್ಳೇದ್ ಮಾಡ್ಲಿ, ಹೆಣ್ಮಕ್ಳಿಗೆಲ್ಲ ಒಳ್ಳೇದ್ ಮಾಡ್ಲಿ, ಎಲ್ಲರಿಗೂ ಹಿರಿಯರಿಗೆಲ್ಲ ಒಳ್ಳೇದ್ ಮಾಡ್ಲಿ, ಊರಿಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಎಷ್ಟು ದಿವಸ? 3 ದಿವಸ ನಿನ್ನೆ ಆರ್ಕೆಸ್ಟ್ರಾ ಕೂಡ ಆರ್ಕೆಸ್ಟ್ರಾ ಮಾಡಿದ್ವಿ. ಅದು ಎಲ್ಲ ನಮ್ಮ ಊರಿನ ಹಿರಿಯರೆಲ್ಲ ಸೇರಿ ಏನೋ ಒಂದು ಸಹಕಾರ ಮಾಡಿದಕ್ಕೆ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ಮಲ್ಲಿ ಏನಿಲ್ಲ, ಆ ಅಮ್ಮ ಏನು ಕೊಡ್ತಾ ಇದ್ದ ಶಕ್ತಿನ ಅದನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಮೆರವಣಿಗೆ ಎಲ್ಲಿಂದ ಎಲ್ಲಿ? ಮೆರವಣಿಗೆ ಈಗ ಹೋಗ್ಬಿಟ್ಟು ರಾಜಬೀದಿಯೆಲ್ಲ ಹೋಗಿ ರಾಮದೇಶ್ವರ ಫುಲ್ ಹೋಗಿ ಎಲ್ಲ ಮಾಡ್ಕೊಂಡ್ಬಂದು ಸಾಯಂಕಾಲ 6 ಗಂಟೆ ಆಗ್ತದೆ. 6 ಗಂಟೆ ಆದ್ಮೇಲೆ ಮತ್ತೆ ನಾವು ಮೆಜೆಸ್ಟಿಕ್ಗೆ ತಗೊಂಡೋಗಿ ವಾಪಸ್ ದೇವರನ್ನ ಕೊಟ್ಟು ಬರ್ತಾ ಇದೀವಿ. ವರ್ಷ ಅದ್ರೆ 11 ಜನ ಮಾಡಿದ್ದು. ವರ್ಷ ಒಂದಿನ ಜಾಸ್ತಿಯಾಗಿ ಈ ಮಟ್ಟಕ್ಕೆ ಬಂದಿದೆ. ಆ ಅಮ್ಮನ ಕೃಪೆ ನಮ್ಮ ಹುಳಿಮಾವಿಗೆ, ನಮ್ಮ ಹುಳಿಮಾವು ಗ್ರಾಮಸ್ಥರಿಗೆ ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ಮ ಹಿರಿಯರೇ MLA ಆಗ್ಬೋದು, BJP ಕಾರ್ಪೊರೇಟರ್ ಆಗ್ಬೋದು, ಮತ್ತೊಬ್ಬರ ಸಹಕಾರದಿಂದ ತಾಯಿ ಅಣ್ಣಮ್ಮನ್ನ ಸೇವೆ ಸಲ್ಲಿಸ್ತಾ ಇದ್ದೀವಿ. ಅಣ್ಣಮ್ಮ ದೇವಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಆದ್ರೆ ಇಲ್ಲಿರೋ ಜನ ಸ್ವಲ್ಪ ರಾಜಕೀಯ ಮಾಡ್ತಾರೆ, ಅದು ಮಾಡಬಾರ್ದು. ದೇವರನ್ಮೇಲೆ ಎಲ್ಲರಿಗೂ ದೇವರು, ಎಲ್ಲರಿಗೂ ದೇವರು, ಊರವ್ರಿಗೆಲ್ಲ ದೇವರು. ಅದ್ರಲ್ಲಿ ಬಂದು ಅವನು ಹಂಗ್ ಮಾಡ್ದ, ಇವನು ಅದೆಲ್ಲ ಮಾಡಬಾರ್ದು.